ವ್ಲಾಗ್ ಮಾಡಬೇಕು ಇವಾಗ. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಯಶಿಕಾ, ಇವತ್ತು ಎಲ್ಲ ಹೋಗ್ತಿದ್ದೀವಿ ನಾವು ಅಲ್ಲೇಳವ್ರಿಗೆ. ಎಲ್ಲ ಹೋಗ್ತಿದ್ದೀವಿ ಊಟಿಗೆ. ಸೊ ಎಸ್, ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ದೀವಿ ಊಟಿಗೆ. ಸೊ ಯಾರೆಲ್ಲ ಹೋಗ್ತಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಮೆಂಬರ್ ಇವಳು. ಹಾಯ್ ಮಾಡಿ ಯಶಿಕಾ, ಹಾಯ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಳು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೆಕೆಂಡ್ ಮೆಂಬರ್ ಇವಳು, ಯಶಿಕಾ ಅವರ ಅಕ್ಕ ಹರ್ಷಿಣಿ. ಎಸ್, ಇವಾಗ ಟಿ ಟಿ ಬಂದಿದೆ. ಟಿ ಟಿ ಪೂಜೆ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಪೂಜೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಎಸ್, ಇವಾಗ ಹೊರಟಿದ್ದೀವಿ. ಆ್ಯಂಡ್ ಹೊಟ್ಟೆ ತುಂಬ ಹಸಿತಾಯಿತು, ಬೆಳಗ್ಗೆ ಏನೋ ತಿಂದಿರಲಿಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಕೆಂಗೇರಿ ಹತ್ರನೇ ಟಿಫಿನ್ಗಂತ ನಿಲ್ಲಿಸಿದ್ವಿ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ರು. ಆ್ಯಂಡ್ ಹಾಗೆ ಹೋಗ್ತಾ ನಮ್ಮ ಟ್ರಿಪ್ ಬೋರ್ ಆಗಬಾರ್ದು ಅಂತ ಕೂತ್ಕೊಂಡು ಟಿ ಟಿಲಿ ಟೈಮ್ ಪಾಸ್ ಮಾಡೋ ಬದಲು ಸಾಂಗ್ಸ್ ಕೇಳ್ಕೊಂಡು ಒನೋ ಕಾರ್ಡ್ಸ್ ಆಡ್ತಿದ್ವಿ, ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಒನೋ ಕಾರ್ಡ್ಸು. ಆಲ್ಮೋಸ್ಟ್ ನಾವು ಮನೇಲೂ ಆಡ್ತಾ ಇರ್ತೀವಿ. ಸೊ ತಗೊಂಡೋಗಿದ್ವಿ, ಟಿ ಟಿಲು ಕೂತ್ಕೊಂಡು ಆಡೋಣ, ಇನ್ನೇನು ನಮಗೆ ಕೆಲಸ ಅಂತ. ಯಶಿಕಾ ಮಂಕಿ, ಬಾಯ್. ಇಲ್ಲಿ 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 ಯಶಿಕಾ, ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಅಲ್ಲಿ ಡಿಯರ್. ಬಾಯ್ ಬಾಯ್ ಬಾಯ್. ಅದ್ರ ಪಾಡಿಗೆ ತಿಂತಾವೆ. ಆ್ಯಂಡ್ ಅಲ್ಲಿಂದ ಫಸ್ಟ್ ನಾವು ಬಂದಿದ್ದೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ. ಸೊ ತುಂಬ ರಶ್ ಇತ್ತು, ತುಂಬ ಲೈನಲ್ಲೆಲ್ಲ ನಿಂತ್ಕೊಂಡಿದ್ವಿ. ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಇವಾಗ ಹೋಗ್ತಿದ್ದೀವಿ ಊಟಿ ಕಡೆಗೆ. ಸೊ ಊಟಿಲಿ ಯಾವ್ಯಾವ ಪ್ಲೇಸಸ್ ಎಲ್ಲ ನೋಡಿದ್ವಿ ಅಂತ ನಿಮಗೆ ಮುಂದೆ ತೋರಿಸಿದ್ದೀನಿ, ನೋಡಿ. ನೀವು ಯಾರಾದರೂ ಊಟಿಗೆ ಹೋಗ್ಬೇಕಂದ್ರೆ ಪ್ಲೀಸ್ ಹೋಗಬೇಡಿ. ಆ್ಯಕ್ಚುಲಿ ತುಂಬ ವೆದರ್ ಮಾತ್ರ ಸಖತ್ತಾಗಿದೆ, ಆದರೆ ಅಷ್ಟೊಂದು ಕಾಸ್ಟ್ಲಿ ಊಟಿ. ನಮಗಂತೂ ಸುಮಾರು ದುಡ್ಡು ಲಾಸ್ ಆಯಿತು. ಸೊ ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈ ಟ್ರಿಪ್ಪಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಮ್ಮಮ್ಮ ಬಂದಿದ್ದರು ಬಾಂಬೆಯಿಂದ ಸಮ್ಮನ್ ಜೊತೆ ಫಸ್ಟ್ ಟ್ರಿಪ್ಪು. ನೂರೊಂದು ನೆನಪು ಎದೆಯಾಳದಿಂದ ಹಾಳಾಗಿ ಬಂತು ಆನಂದದಿಂದ ಹಾಗೆ ಅಂದಿವಿ ಹೋಗ್ಬೇಕಾದ್ರೆ ಎಲ್ಲರೂ ಸೇರಿ ಅಂತಾಕ್ಷರಿ ಆಡೋಣ ಅಂತ ಹಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಊಟಿಗೆ ರೀಚ್ ಆದ್ವಿ. ಆ್ಯಂಡ್ ನಾವು ಸ್ಟೇ ಆಗಿದ್ದು ರೆಸಾರ್ಟ್ನ ತೋರಿಸಿದ್ದೀನಿ ನೋಡಿ. ಇದು ರೆಸಾರ್ಟ್ ಅಲ್ಲ, ಆ್ಯಕ್ಚುಲಿ ಕಾಟೇಜ್ ಥರ. ಸೊ ಊಟಿಲಿ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಬಟ್ ಆದರೆ ತುಂಬ ಪ್ರೈಸಿ. ನಾನು ಮುಂದೆ ಹೇಳಿದ್ದೀನಿ ನೋಡಿ. ಸುಮಾರು ಕಡೆ ನಿಮ್ಮನ್ನ ಯಾಮಾರಿಸ್ತಾರೆ. ಸೊ ಹೋಗೋರಾಗಿದ್ದರೆ ದಯವಿಟ್ಟು ನೋಡ್ಕೊಂಡು ಹೋಗಿ. ಸೊ ರಾತ್ರಿ ಏನೂ ಶೂಟ್ ಮಾಡಿಲ್ಲ, ಬೆಳಗ್ಗೆ ಎದ್ದು ಇವಾಗ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲೇ ಕಾಟೇಜ್ ಹತ್ರ ಒಂದು ಜೋಕಾಲಿ ಇತ್ತು. ಸೊ ನಾನು ಮತ್ತು ನನ್ನ ಕಸಿನ್ ಜೋಕಾಲಿ ಆಡ್ತಾಯಿದ್ವಿ, ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಎಸ್, ಮಾರ್ನಿಂಗ್ ಇವಾಗ ಫೈನಲಿ ಹೊರಡ್ತಾ ಇದ್ದೀವಿ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೆ ಅಂತ. ಸೊ ನಾವು ಫಸ್ಟ್ ಹೋಗಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಲೇಬೇಕಂತ ಅಂದ್ಕೊಂಡಿದ್ದೆ, ಚಾಕ್ಲೇಟ್ಸ್ ಬೇಕಿತ್ತು ನನಗೆ. ಆ್ಯಂಡ್ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ನೋಡೋಣ ಅಂತ. ಸೊ ಎಸ್, ಇವಾಗ ಟೀ ಫ್ಯಾಕ್ಟ್ರಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಎಂಟ್ರಿ ಕೊಡಬೇಕು. ಬ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು ಹಾಕೊಳ್ಳೋಕ್ಕಂತ.
ಸೊ ಇಲ್ಲಿ ಕೂಡ ಎಂಟ್ರಿ ಫೀಸ್ ಇರುತ್ತೆ, ಪರ್ ಪರ್ಸನ್ 20 ರುಪೀಸ್ ತೊಗೊತಾರೆ, ಚಿಲ್ಡ್ರನ್ಸ್ಗೆ ಫ್ರೀ. ಆ್ಯಂಡ್ ಇವಾಗ ಚಾಕ್ಲೇಟ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾನು, ನಮ್ಮ ಅಕ್ಕ, ನನ್ನ ಕಸಿನ್ಸ್ ಎಲ್ಲರಿಗೂ ಚಾಕ್ಲೇಟ್ ಬೇಕಿತ್ತು. ಸೊ ನಾನು ನನ್ನ ಕಾಲೇಜ್ ಫ್ರೆಂಡ್ಸಿಗೆಲ್ಲ ತೊಗೊಳ್ಳೋಣ ಅಂತ ಪರ್ಚೇಸ್ ಮಾಡಿದೆ. ಸುಮಾರು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದೆ ಬೊಟಾನಿಕಲ್ ಗಾರ್ಡನ್. ಸೊ ಇಲ್ಲೂ ಕೂಡ 150 ರುಪೀಸ್ ಎಂಟ್ರಿ ಚಾರ್ಜಸ್ ತೊಗೋತಾರೆ ಪರ್ ಪರ್ಸನ್. ಬಟ್ ಆದರೆ ಅದು ಆ್ಯಕ್ಚುಲಿ ವೇಸ್ಟು 150. ಅಟ್ಲೀಸ್ಟ್ 150-100 ರುಪೀಸ್ ಇದ್ದರೆ ಓಕೆ. ಸೊ ಅದ್ರ ಬದಲು ನಾವು ನಮ್ಮ ಬೆಂಗಳೂರಲ್ಲೇ ಕಬ್ಬನ್ ಪಾರ್ಕ್ನ ನೋಡ್ಬೋದು, ಅದು ಫ್ರೀ ಆಗಿ. ಸೊ ಬೊಟಾನಿಕಲ್ ಗಾರ್ಡನ್ ಯಾರಿಗಾದರೂ ಹೋಗಬೇಕಂತ ಅಂದ್ಕೊಂಡಿದ್ದೀನಿ, ಸ್ಕಿಪ್ ಮಾಡಿ ಹೋಗಬೇಡಿ. ಜಸ್ಟ್ ಫ್ಲವರ್ ಶೋ ಇದೆ, ಅಲ್ಲಿ ಬೇರೆ ಇನ್ನೇನೂ ಇಲ್ಲ. ಆ್ಯಂಡ್ ಅವತ್ತಿನ ದಿನ ನಾವೇನು ಬೇರೆ ಎಲ್ಲೂ ಹೋಗಲಿಲ್ಲ, ಸ್ಯಾಟರ್ಡೇ. ಸೊ ಎಲ್ಲ ಮುಗಿಸ್ಕೊಂಡು ಬೊಟಾನಿಕಲ್ ಗಾರ್ಡನ್ನ ಮನೆಗೆ ಬಂದ್ವಿ, ಅಂದರೆ ರೂಮಿಗೆ ಬಂದ್ವಿ. ಸೊ ಅಲ್ಲಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕಾರ್ಡ್ಸ್ ಆಡ್ತಾಯಿದ್ವಿ. ಸೊ ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಎಲ್ಲರಿಗೂ ಹಾಯ್ ಮಾಡಿ ಅಂತ ಹೇಳ್ತಾಯಿದ್ದೆ. ಸೊ ನೋಡಿ ಅವರೆಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೇಳಿ. ಆ್ಯಂಡ್ ಎಸ್, ಇವಾಗ ನೆಕ್ಸ್ಟ್ ಬಂದಿದೆ ನಾವು ಬೋಟ್ ಹೌಸ್ ಅಂತ ಬೋಟಿಂಗ್ ಮಾಡೋದಕ್ಕೆ. ಸೊ ಇಲ್ಲೂ ಕೂಡ ನಮ್ಮನ್ನು ಯಾಮಾರಿಸಿದ್ರು. 15 ಸೀಟರ್ಸ್ ಎಲ್ಲ ಅಂದ್ಬಿಟ್ಟು 8 ಸೀಟರ್ಸ್ನ ನಾವು 2 ತೊಗೊಂಡ್ವಿ. ಬಟ್ ಆದರೆ ಆಮೇಲೆ 15 ಸೀಟರ್ಸ್ಗೆ ನಮ್ಮನ್ನ ಕರ್ಕೊಂಡು ಹೋದರು. ಇಲ್ಲೂ ಕೂಡ ಎಂಟ್ರಿ ಫೀಸ್ ಇರುತ್ತೆ, ಪರ್ ಪರ್ಸನ್ 20 ರುಪೀಸ್. ಆ್ಯಂಡ್ ಚಿಲ್ಡ್ರನ್ಸ್ಗೆ ಆ್ಯಸ್ ಯೂಶ್ವಲ್ ಫ್ರೀ ಇರುತ್ತೆ.
ಸೊ ಚೆನ್ನಾಗಿತ್ತು ಬೋಟಿಂಗ್ಗೆ. ಬಟ್ ಪೆಡಲ್ ಬೋಟಿಂಗ್ ಮಾಡೋಕ್ಕಿಂತ ಚೆನ್ನಾಗಿರುತ್ತೆ. ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ, ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೂ ಹೋಗಬೇಕಿತ್ತು. ಸೊ ಹಾಗಾಗಿ ಫ್ಯಾಮಿಲಿ ಬೋಟಿಂಗ್ನ ತಗೊಂಡಿದ್ದೀವಿ. ರಶಿಕಾ, ಇವಾಗ ನಾವೆಲ್ಲ ಇದ್ದೀವಿ, ಎಲ್ಲ ಇದ್ದೀವಿ ಈಗ. ಟಾಯ್ ಟ್ರೈನಲ್ಲೆಲ್ಲ ಇದ್ದೀವಿ. ಅಲ್ಲ ಯಶಿಕಾ, ಕೋನೂರ್ಗೆ. ಎಸ್, ಎಲ್ಲರೂ ಹಾಯ್ ಮಾಡಿ ಹಂಗೆ. ಅಜ್ಜಿ ಹಾಯ್ ಮಾಡಿ. ಆ್ಯಂಡ್ ಫೈನಲಿ ಟಾಯ್ ಟ್ರೈನ್ ಬಂತು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಟಾಯ್ ಟ್ರೈನಲ್ಲಿ. ಊಟಿಲಿ ಆ್ಯಕ್ಚುಲಿ ಅದೇ ಫೇಮಸ್ಸು ಟಾಯ್ ಟ್ರೈನು. ಇದನ್ನು ಆ್ಯಕ್ಚುಲಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಪ್ಲೀಸ್ ದಯವಿಟ್ಟು ಮಾಡಬೇಡಿ. ನಾವು ಮಾಡಿ ಆ ಥರ ಮೋಸ ಹೋದ್ವಿ. ಆನ್ಲೈನ್ ಟಿಕೆಟ್ ಕನ್ಫರ್ಮ್ ಅಂತ ತೋರಿಸ್ತಾರೆ, ಆಮೇಲೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ವೇಟಿಂಗ್ ಲಿಸ್ಟ್ ಅಂತ. ಸೊ ನೀವು ಅಲ್ಲೇ ಹೋಗಿ ಕ್ಯೂವಲ್ಲಿ ನಿಂತು ಆರಾಮಾಗಿ ಸೀಟ್ ಸಿಗುತ್ತೆ ನಿಮಗೆ. 80 ರೂಪೀಸ್ ಪರ್ ಪರ್ಸನ್ ಆಗುತ್ತೆ ಜನರಲಲ್ಲಿ. ಸೊ ವ್ಯೂಸ್ ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ ಫುಲ್ಲು. ನಿಮಗೂ ತೋರಿಸಿದ್ದೀನಿ ವ್ಯೂಸ್ನ, ಸೊ ನೋಡಿ ಎಂಜಾಯ್ ಮಾಡಿ. ಸೋನು ವಿಡಿಯೋ ಮಾಡ್ತಿಲ್ಲ, ಸೋನು ಸ್ನ್ಯಾಪ್ ಆಗ್ತಾವಳೆ. ಸೊ ಟಾಯ್ ಟ್ರೈನ್ ಎಲ್ಲ ಮುಗಿಸ್ಕೊಂಡು ಕೂನೂರ್ ಹತ್ರ ಬಂದ್ವಿ. ಆ್ಯಂಡ್ ಟಿ ನಮ್ಮದು ಬಂತು. ಸೊ ಕೂತ್ಕೊಂಡು ಚೂರುಮುರಿ ತಿಂತಾಯಿದ್ವಿ ಬಸ್ಸಲ್ಲಿ. ನಮ್ಮಮ್ಮ ಎಲ್ಲ ತೊಗೊಬಂದಿದ್ರು ಮಾಡೋಕ್ಕೆ. ಬಸ್ಸಲ್ಲೇ ಟಿಲೇ ಕೂತ್ಕೊಂಡು ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಶೂಟಿಂಗ್ ಪ್ಲೇಸಿಗೆ ಬಂದ್ವಿ. ಸೊ ಇಲ್ಲಿ ಸುಮಾರು ಬಾಲಿವುಡ್ ಮೂವೀಸ್ ಶೂಟ್ ಆಗಿದೆ. ಸೊ ಯಾವ್ಯಾವುದಂತ ನಿಮಗೆ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಅಲ್ಲಿಂದ ಟ್ರೀ ಬೇಗ್ ತೊಗೊಂಡು ವಡೆ ಎಲ್ಲ ತಿಂದ್ವಿ. ಆ್ಯಂಡ್ ಲಾಸ್ಟ್ ಫೈನಲಿ ಮುಗೀತು ನಮ್ಮ ಟ್ರಿಪ್ಪು. ಮೈಸೂರು ಹತ್ರ ಬಂದ್ವಿ. ಸೊ ನಮಗೆ ಟಿಲಿ ಡಾನ್ಸ್ ಮಾಡೋಕ್ಕಾಗಿಲ್ಲ ಅಂತ ಇಲ್ಲಿ ಹೊರಗಡೆ ಒಂದು ಮೈಸೂರು ಹತ್ರ ಗಾಡಿ ನಿಲ್ಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ ಫ್ಯಾಮಿಲಿ ಎಲ್ಲ. ಸಖತ್ ಫನ್ ಆಗಿತ್ತು.